ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ. ಇವತ್ತು ಕಮಲಾಪುರ ಪಟ್ಟಣದಲ್ಲಿ ರೈತರ ಒಂದು ಬೆಳೆ ವಿಮೆ ಪರಿಹಾರ ಹಾಕುವಲ್ಲಿ ತಾರತಮ್ಯ ಆಗಿದ ಕಾರಣ ನಾವು ಕಮಲಾಪುರ ಮತ್ತು ಆಳಂದ್ ಮತ್ತು ಶಾಬಾದ್ನಲ್ಲಿ ನಮ್ಮ ಏನು ವಿಧಾನಸಭಾ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ ಹಳ್ಳಿಗಳ ಒಂದು ಬೆಳೆ ವಿಮೆಯನ್ನು ಹಾಕಿರುವುದಿಲ್ಲ. ಅದಕ್ಕಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈ ಪ್ರತಿಭಟನೆಯಲ್ಲಿ ನಮ್ಮ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಗಂಗಪ್ಪಗೌಡ ಬಸವರಾಜ್ ಮತ್ತಿಮೂಡು ಸಾಹೇಬರು ಮತ್ತು ನಮ್ಮ ಮಂಡಲ ಅಧ್ಯಕ್ಷರಾದ ಗಂಗಪ್ಪಗೌಡ ಪಾಟೀಲ್ ಬೋಧನ್ ಅವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಿವಕುಮಾರ್ ಪಾಟೀಲ್ ಜಮಗ ಅವರು ಹಾಗೂ ನಮ್ಮ ಬಿಜೆಪಿ ಮುಖಂಡರಾದ ಸತೀಶ್ ಸಾವ್ಕಾರ್ ಸೊರಡೆ ಅವರು ಈ ಒಂದು ಪ್ರತಿಭಟನೆಯ ರೂವಾರಿ ಅಂತ ನಮ್ಮ ಸತೀಶ್ ಸಾವ್ಕಾರ್ ಅವರು. ಈ ಪ್ರತಿಭಟನೆ ಯಾಕೆ ಮಾಡಿದ್ದೀವಿ ಅಂತಂದರೆ, ರೈತರಿಗೆ ಸರಿಯಾದ ಬೆಳೆ ವಿಮಾ ಪರಿಹಾರವನ್ನು ಹಾಕಿರುವುದಿಲ್ಲ. ಹಾಗಾಗಿ ಈ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಈಗ ಅನೇಕ ಗ್ರಾಮ ಪಂಚಾಯತ್ಗಳು ನಮ್ಮ ಕಿಣ್ಣಿ ಸಡಕ್ ಆಗಿರ್ಬೋದು, ಡೊಂಗೂರ್ಗಾಂವ್, ಸಂತ್, ಗಲ್ಮೂಡ್ ಮತ್ತು ಈ ಕಡೆ ಓಕ್ಳಿ, ಜೀವಣಗಿ, ನಾಗೂರ್, ವಿ.ಕೆ. ಸಲ್ಗಾರ್, ಮುಗುಳಿ, ಮಡ್ಕಿ, ಚಿಂಚನ್ಸೂರ್, ಶ್ರೀಚಂದ್, ಮರ್ತೂರ್ ಅನೇಕ ಪಂಚಾಯತ್ಗಳಲ್ಲಿ ನಮ್ಮ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಇವತ್ತು. ಹಾಗಾಗಿ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ರೈತರ ಜೊತೆ ಕೂಡ ತಾರತಮ್ಯ ಮಾಡ್ತಕ್ಕಂಥ ಕೆಲಸ ಮಾಡಿದೆ. ಹಾಗಾಗಿ ಈ ಒಂದು ಪ್ರತಿಭಟನೆಯನ್ನು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಬೆಳೆ ವಿಮೆ ಪರಿಹಾರ ಜೊತೆಗೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆ, ವಿಶೇಷವಾಗಿ ನಮ್ಮ ಕಲಬುರಗಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರ ಒಂದು ಬರಪೀಡಿತ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿ, ಈ ಸಂಬಂಧಪಟ್ಟ ಈ ಒಂದು ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ತಾವೆಲ್ಲ ಇದನ್ನು ಬರಪೀಡಿತ ಜಿಲ್ಲೆ ಎಂದು ಘೋಷಣೆ ಮಾಡಿ ನಮ್ಮ ರೈತರಿಗೆ ಇವತ್ತು ನ್ಯಾಯ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನಿಟ್ಕೊಂಡು ಈ ಒಂದು ಸ್ಟ್ರೈಕನ್ನು ಮಾಡಿದ್ದೇವೆ. ಇದರಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಬರ್ತಕ್ಕಂಥ ಎಲ್ಲ ತಾಲೂಕುಗಳ ರೈತರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಹಾಗಾಗಿ ಈ ಒಂದು ವಿಶೇಷ ಪ್ರತಿಭಟನೆಯನ್ನು ಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಗಮನಿಸಿ ಇದಕ್ಕೆ ನ್ಯಾಯ ದೊರಕಿಸಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳುತ್ತೇವೆ. ಧನ್ಯವಾದಗಳು. ಇವತ್ತಿನ ದಿವಸ ಕಮಲಾಪುರ ತಾಲೂಕಿನ ಪಟ್ಟಣದಲ್ಲಿ ರೈತರ ಪರವಾಗಿ ಹೋರಾಟ, ನಮ್ಮ ಶಾಸಕರ ಹಮ್ಮಿಕೊಂಡ ಈ ಹೋರಾಟದ ನಿಮಿತ್ತ ಎಲ್ಲ ಗ್ರಾಮೀಣ ಕ್ಷೇತ್ರದಲ್ಲಿ ಬರುವಂಥ ಗ್ರಾಮ ಪಂಚಾಯತ್ಗಳು ಲಾಡಮುಗುಳಿ, ವಿ.ಕೆ. ಸಲ್ಗಾರ್, ಮಡಿಕಿ, ಸಿರಿಚಂದ, ಡೊಂಗೂರ್ಗಾಂವ್ ಏನು 9-10 ಪಂಚಾಯತ್ ಅವ. ಎಲ್ಲ ಪಂಚಾಯತ್ಗಳ ಜನರು ಇಲ್ಲಿ ಸೇರ್ಯಾರ. ಇವರಿಗೆ ದೊಡ್ಡ ಅನ್ಯಾಯ ಆಗ್ಯದ. ಎಲ್ಲ ನಾವು ಬಾಕಿ ಪಂಚಾಯತ್ಗಳಿಗೆ ಬಂದಿದ್ದು ನಮ್ಮ ರೈತರು, ಅವರು ನಮ್ಮ ಅಣ್ಣತಮ್ಮರಿಗೆ ಬರ್ಲಿಕ್ಕೆ ಅವ್ರು ಕೂಡ ನಮ್ಮನ್ನು ಬರ್ಲಿಕ್ಕೆ ಪೂರಾನೇ 0-0 ಅಂದ್ರೆ ಹೆಂಗೆ? ಅದ್ರ ಬಗ್ಗೆ ನಮ್ಮ ಶಾಸಕರೇನದ ಬೆಂಗಳೂರು ಸೆಕ್ರೆಟರಿಯೇಟ್ ಮಾತಾಡಿ ಅಲ್ಲಿಂದ ರಿಪೋರ್ಟ್ ಇಲ್ಲಿ ತರಿಸ್ರಿ, ಇಲ್ಲಿಂದ ರಿಪೋರ್ಟ್ ಅಲ್ಲಿ ತರಿಸ್ರಿ, ಇದೇ ಹೇಳತ್ತಾರೆ ಕತಿ. ಇದಕ್ಕೆ ಥೋಡೆ ದಿನದಾಗ ಏನು ಕೆಲವೇ ದಿನದಾಗ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂದ್ರೆ ಮುಂದೆ ಜಿಲ್ಲಾದ್ಯಂತ ಎಲ್ಲ ಕ್ಷೇತ್ರದಿಂದ ಬಂದು ಇಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಡಿ ಸಿ ಆಫೀಸ್ ಹತ್ರ ಬಂದನ್ನು ಘೋಷಿಸಿ DC ಆಫೀಸ್ ಮುತ್ತಿಗೆ ಹಾಕ್ತೀವಿ ಅಂಥೇಳಿ ಕೇಳ್ಕೊತೀನಿ. ಇದೇನು ಸಮಸ್ಯೆ ರೈತರ ಸಮಸ್ಯೆ ಅದ, ಇದೇನು ಬೇರೆ ಏನು ಕೆಲಸ ಇಲ್ಲ. ರೈತರ ಸಮಸ್ಯೆ ಅದ, ರೈತರಿಗೆ ಅನ್ಯಾಯ ಇದ್ರೆ ಅದು ದೇವ್ರಿಗೆ ಅನ್ಯಾಯ ಮಾಡೋದಪ್ಲೆ. ಇದೇ ರೀತಿ ಇದಕ್ಕೆ ಸಮಸ್ಯೆಗೆ ಪರಿಹಾರ ಮಾಡಿಕೊಡ್ರಿ. ಇದಕ್ಕೆ ಏನು ಮದ ನೀವು ಮೀಡಿಯಾದವ್ರು ಇದಕ್ಕೆ ಹೈಲೈಟ್ ಮಾಡಿ ಏನು ಹೀಗೆ ಬರ್ತಾರ ಸ್ಟ್ರೈಕ್ ಮಾಡ್ತಾರ ಅಂತ ಹೇಳಬೇಡಿ. ಇದು ಸ್ವಲ್ಪ ದೊಡ್ಡ ಪ್ರಮಾಣದಾಗ ಹೈಲೈಟ್ ಮಾಡಿ ರೈತರ ಸಮಸ್ಯೆಯನ್ನು ಬಗೆಹರಿಸ್ಬೇಕಂತೇಳಿ ಕಳಕಳಿ ವಿನಂತಿ. ಧನ್ಯವಾದ. ಕರುನಾಡ ಕಿರಣ, ನಾಡು ನುಡಿ ಸುದ್ದಿ ಸ್ವಾರಸ್ಯ.